ಮೆಡಿಟೇರಿಯನ್ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಗೆ ಅಡ್ಡಿಯಾಗಿ ಮತ್ತು ಭಾರತಕ್ಕೆ ಬೆದರಿಕೆಯನ್ನೊಡ್ಡುವುದು ಈಗ ಟರ್ಕಿಯ ದೊಡ್ಡ ತಪ್ಪಾಗಿ ಮಾರ್ಪಟ್ಟಿದೆ. ಇದುವರೆಗೂ ಟರ್ಕಿಯು ಭಾರತಕ್ಕೆ ಬೆದರಿಕೆಯನ್ನ ಕೊಡ್ತಾ ಇತ್ತು. ಭಾರತೀಯ ಯುದ್ಧ ನೌಕೆಗಳನ್ನ ಮೆಡಿಟೇರಿಯನ್ ಸಮುದ್ರದಿಂದ ಹಿಂದಕ್ಕೆ ಕಳಿಸುವಂತೆ ಸೂಚಿಸ್ತಾ ಇತ್ತು. ಆದ್ರೆ ಈಗ ಟರ್ಕಿಯ ಧೈರ್ಯವೇ ಕುಸಿದು ಹೋಗಿದೆ. ಬದಲಿಗೆ ಟರ್ಕಿಯು ತನ್ನ ನೌಕಾಪಡೆಯನ್ನ ಹಿಂದಕ್ಕೆ ಸರಿಸಲು ಒತ್ತಾಯಕ್ಕೊಳಗಾಗಿದೆ. ಭಾರತವು ಕೇವಲ 12 ಗಂಟೆಗಳಲ್ಲಿ ಟರ್ಕಿಯೊಂದಿಗೆ ಏನೋ ಮಾಡಿದೆ. ಅದು ಟರ್ಕಿಗೆ ಅಥವಾ ಟರ್ಕಿಯನ್ನ ಬೆಂಬಲಿಸುವ ಸೌದಿ ಅರೇಬಿಯಾ ಕೂಡ ಎಂದಿಗೂ ಇದನ್ನ ಊಹಿಸಿರಲಿಲ್ಲ. ಆದ್ರೆ ಭಾರತೀಯ ನೌಕಾಪಡೆಯು ಈಗ ಟರ್ಕಿಯನ್ನ ಅದರ ಸ್ಥಳದಲ್ಲಿ ಅದರ ಸ್ಥಾನವನ್ನ ತೋರಿಸುವ ಒಂದು ದೊಡ್ಡ ಕೆಲಸವನ್ನ ಮಾಡಿದೆ. ವಾಸ್ತವವಾಗಿ ಐಎನ್ಎಸ್ ತ್ರಿಕಾಂಡ್ಗೆ ಸಂಬಂಧಿಸಿದಂತೆ ಟರ್ಕಿಯು ದೊಡ್ಡ ಗದ್ದಲವನ್ನೇ ಎಬ್ಬಿಸಿತು. ಟರ್ಕಿಯು ಭಾರತಕ್ಕೆ ಸತತವಾಗಿ ಅಲ್ಟಿಮೇಟಮ್ ಅನ್ನ ನೀಡ್ತಾ ಇತ್ತು. ಒಂದು ವೇಳೆ ಭಾರತವು ತನ್ನ ಐಎನ್ಎಸ್ ತ್ರಿಕಾಂಡವನ್ನ ಹಿಂದಕ್ಕೆ ಕರೆಸಿಕೊಳ್ಳದಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಭಾರತವೇ ತಿಳಿದುಕೊಳ್ಳಲಿ ಎಂದು ಟರ್ಕಿಯು ಹೇಳ್ತಾ ಇತ್ತು. ಭಾರತವು ತಾನೇ ಎದುರಿಸಲು ಸಿದ್ಧವಾಗಿರಲಿ ಎಂದಿತ್ತು. ಆದ್ರೆ ಇದೆಲ್ಲದರ ನಡುವೆಯೂ ಭಾರತವು ತನ್ನ ಐಎನ್ಎಸ್ ತ್ರಿಕಾಂಡವನ್ನ ಮೆಡಿಟೇರಿಯನ್ ಸಮುದ್ರದಿಂದ ಹಿಂದಕ್ಕೆ ಕರೆಸಿಕೊಳ್ಳಲಿಲ್ಲ. ಈಗ ಏನಾಯ್ತೆಂದ್ರೆ ಟರ್ಕಿಯ ಗಗನಕ್ಕೇರಿದ ಧೈರ್ಯವು ಧೂಳಿಪಟವಾಯಿತು. ಈ ಸುದ್ದಿ ಹೊರಬಂದ ಕೂಡಲೇ ಮೆಡಿಟೇರಿಯನ್ ಸಮುದ್ರದಲ್ಲಿರುವ ಮುಸ್ಲಿಂ ರಾಷ್ಟ್ರಗಳ ಧೈರ್ಯ ಕುಸಿದು ಹೋಗಿದೆ. ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟಕ್ಕೆ ದೊಡ್ಡ ಆಘಾತವೇ ಎದುರಾಗಿದೆ. ಏಕೆಂದ್ರೆ ಅವರಿಗೆ ಬಲವಾದ ರಾಷ್ಟ್ರವೆಂದು ಭಾವಿಸಲಾಗಿದ್ದ ಟರ್ಕಿಯು ಭಾರತದ ಒಂದೇ ಒಂದು ದಾಳಿಯಿಂದ ತತ್ತರಿಸಿ ನಡುಗುತ್ತಿದೆ. ಈಗ ಟರ್ಕಿಯು ಭಾರತಕ್ಕೆ ಬೆದರಿಕೆಯನ್ನು ಕೊಡುವ ಸ್ಥಿತಿಯಿಂದ ಭಾರತದ ಮಾತಿಗೆ ಒಪ್ಪಿಕೊಂಡು ಮೆಡಿಟೇರಿಯನ್ ಸಮುದ್ರದ ಮಾರ್ಗವನ್ನ ತೆರವುಗೊಳಿಸಲು ಒತ್ತಾಯಕ್ಕೊಳಗಾಗಿದೆ. ಇದಲ್ಲದೆ ಟರ್ಕಿಯ ನೌಕಾಪಡೆಯೇ ಹಿಂದಕ್ಕೆ ಸರಿಯುವಂತಾಗಿದೆ. ಐಎನ್ಎಸ್ ತ್ರಿಕಾಂಡವನ್ನ ಸುತ್ತುವರಿಯುವ ಷಡ್ಯಂತ್ರವೊಂದು ನಡೆಯುತ್ತಿತ್ತು. ಆದ್ರೆ ಟರ್ಕಿಯವರು ಬಹುಶಃ ಮರ್ತಿದ್ರು, ಭಾರತದ ಬಳಿ ಯಾವಾಗ್ಲೂ ಒಂದು ಯೋಜನೆಯ ಜೊತೆಗೆ ಪರ್ಯಾಯ ಯೋಜನೆಯು ಕೂಡ ಇದ್ದೇ ಇರುತ್ತೆ. ಆದ್ರೆ ಈಗ ಭಾರತವು ತನ್ನ ಪರ್ಯಾಯದ ಯೋಜನೆಯನ್ನ ಜಾರಿಗೆ ತಂತು ಟರ್ಕಿಯನ್ನ ಅದರ ಸ್ಥಳದಲ್ಲಿಯೇ ತಕ್ಕ ರೀತಿಯಲ್ಲಿ ಸದೆಬಡಿಯುವ ಕೆಲಸ ಮಾಡಿದೆ. ವಾಸ್ತವವಾಗಿ ಭಾರತವು ಒಂದಲ್ಲ ಎರಡಲ್ಲ ಒಟ್ಟು 3 ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಐಎನ್ಎಸ್ ತ್ರಿಕಾಂಡ್ನಿಂದ ಒಂದರ ನಂತರ ಒಂದರಂತೆ ಸಿಡಿಸಿತು. ಈ ಬ್ರಹ್ಮೋಸ್ ಕ್ಷಿಪಣಿಗಳು ಕೇವಲ ಟರ್ಕಿಗೆ ಮಾತ್ರವಲ್ಲ ಸೌದಿ ಅರೇಬಿಯಾವನ್ನ ಕೂಡ ನೇರವಾಗಿ ಗುರಿಯಾಗಿಸುವಂತಿತ್ತು. ಇದರಿಂದ ಸೌದಿ ಅರೇಬಿಯಾವು ಸಂಪೂರ್ಣವಾಗಿ ಆತಂಕಕ್ಕೊಳಗಾಯಿತು ಮತ್ತು ಟರ್ಕಿಯು ಸೌದಿಯನ್ನ ರಕ್ಷಿಸಲು ಯತ್ನಿಸುವಾಗ ಸಂಕಷ್ಟಕ್ಕೆ ಸಿಲುಕಿದೆ. ಇದಲ್ಲದೆ ಐಎನ್ಎಸ್ ತ್ರಿಕಾಂಡ್ನ ಈ ಕ್ರಿಯೆಯು ಡಿಸ್ಟ್ರಾಯರ್ ಎಂದು ಏಕೆ ಕರೆಯಲ್ಪಡುತ್ತದೆ ಎಂಬುದನ್ನ ಈಗ ಮೆಡಿಟೇರಿಯನ್ ಸಮುದ್ರದಲ್ಲಿ ಇಡೀ ವಿಶ್ವಕ್ಕೆ ತೋರಿಸ್ತಾ ಇದೆ. ಈ ಸಂಪೂರ್ಣ ಸುದ್ದಿ ಏನು, ಈಗ ಬಂದಿರುವ ಇತ್ತೀಚಿನ ಅಪ್ಡೇಟ್ ಏನು, ಭಾರತವು ಒಂದರ ನಂತರ ಒಂದರಂತೆ 3 ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಹೇಗೆ ಸಿಡಿಸ್ತು ಮತ್ತು ಯಾವ ಸ್ಥಳಗಳನ್ನ ಗುರಿಯಾಗಿಸ್ತು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐಎನ್ಎಸ್ ಸಿಕಂದರ್ಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಸೈನಿಕ ವ್ಯಾಯಾಮದ ಕುರಿತಾದ ದೊಡ್ಡ ಸುದ್ದಿಯ ಬಗ್ಗೆಯೂ ಪ್ರಮುಖ ಚರ್ಚೆಯನ್ನ ನಡೆಸುತ್ತಿವೆ. ಆದ್ರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜೈ ಹಿಂದ್ ಅಂತ ಕಾಮೆಂಟ್ ಅಲ್ಲಿ ಬರೆಯೋದನ್ನ ಮಾತ್ರ ಮರಿಬೇಡಿ. ಒಮ್ಮೆ ಭಾರತವು 41 ವರ್ಷಗಳ ನಂತರ ಇಡೀ ವಿಶ್ವದ ಮುಂದೆ ತನ್ನ ಶಕ್ತಿಯನ್ನ ತೋರಿಸಿದೆ. ಈ ಪಂದ್ಯಕ್ಕೆ ಸಂಬಂಧಿಸಿದಂತೆ ಆರಂಭದಿಂದಲೂ ಮಾಡಲಾಗುತ್ತಿದ್ದ ಎಲ್ಲಾ ಊಹಾಪೋಹಗಳನ್ನ ಭಾರತವು ಧ್ವಂಸಗೊಳಿಸಿದೆ, ದಾಖಲೆಗಳನ್ನ ಮುರಿದಿದೆ, ಉದ್ದೇಶಗಳನ್ನ ಧ್ವಂಸಗೊಳಿಸಿದೆ. ಸ್ನೇಹಿತರೆ, ಈ ಸಮಯದಲ್ಲಿ ಭಾರತವು ಕೇವಲ ಕ್ರೀಡಾಂಗಣದಲ್ಲಿ ಮಾತ್ರವಲ್ಲ ವಾಸ್ತವವಾಗಿ ತಮ್ಮ ಸಾಮರ್ಥ್ಯದಲ್ಲಿಯೂ ತನ್ನ ದೊಡ್ಡ ಶಕ್ತಿ ಪ್ರದರ್ಶನವನ್ನ ಮಾಡಿದೆ. ಈ ಶಕ್ತಿ ಪ್ರದರ್ಶನವನ್ನ ಭಾರತವು ಇಡೀ ವಿಶ್ವಕ್ಕಾಗಿ ಮಾತ್ರವಲ್ಲ ಒಂದು ರಾಷ್ಟ್ರವನ್ನ ರಕ್ಷಿಸಲು ಸಹ ಮಾಡಿದೆ. ಇದರಿಂದಾಗಿ ಮೆಡಿಟೇರಿಯನ್ ಸಮುದ್ರದಲ್ಲಿ ಭಾರತವು ಇಡೀ ವಿಶ್ವವನ್ನ ಬೆಚ್ಚಿ ಬೀಳಿಸಿದೆ. ವಾಸ್ತವವಾಗಿ ಈ ಸಮಯದಲ್ಲಿ ಭಾರತವು ಮೆಡಿಟೇರಿಯನ್ ಸಮುದ್ರದ ಮೇಲೆ ತನ್ನ ಸಂಪೂರ್ಣ ನಿಯಂತ್ರಣವನ್ನು ಸ್ಥಾಪಿಸಿದೆ. ಈ ದೊಡ್ಡ ಸಾಧನೆಗಾಗಿ ಮತ್ತು ಭಾರತದ ಈ ಕೂಟನೀತಿಯ ಸಾಮರ್ಥ್ಯಕ್ಕಾಗಿ ಒಂದು ಮೆಚ್ಚುಗೆ ಬರಲೇಬೇಕು. ಟರ್ಕಿಯು ಭಾರತಕ್ಕೆ 18 ಗಂಟೆಗಳ ಅಲ್ಟಿಮೇಟಮ್ ಅನ್ನು ನೀಡಿತ್ತು. ಒಂದು ವೇಳೆ ಭಾರತವು ತನ್ನ ಐಎನ್ಎಸ್ ತ್ರಿಕಾಂಡವನ್ನ ಇಲ್ಲಿಂದ ತೆಗೆದುಕೊಳ್ಳದಿದ್ರೆ ಅದನ್ನ ಧ್ವಂಸಗೊಳಿಸೋದಾಗಿ ಟರ್ಕಿ ಹೇಳಿತು. ಆ ನಂತರ ಏನಾಗುವುದೋ ಅದಕ್ಕೆ ಭಾರತವೇ ಜವಾಬ್ದಾರಿ ಆಗಿರುತ್ತದೆ ಎಂದಿತ್ತು. ಭಾರತವನ್ನ ಒಡೆಯುವ ಶಪಥಗಳನ್ನ ತೆಗೆದುಕೊಳ್ಳಲಾಗಿತ್ತು. ಭಾರತದ ವಿರುದ್ಧ ಗುಟ್ಟಾಗಿ ಗುಂಪುಗೂಡಿಕೆ ನಡೀತಾ ಇತ್ತು. ಇದುವರೆಗೂ ಒಂಟಿಯಾಗಿದ್ದ ಸೌದಿ ಅರೇಬಿಯಾವು ಭಾರತದ ಮುಂದೆ ಕಾಲಿಡ್ತಾ ಇತ್ತು. ಆದ್ರೆ ಟರ್ಕಿಯ ಬೆಂಬಲ ಸಿಕ್ಕ ಕೂಡಲೇ ಸೌದಿ ಅರೇಬಿಯಾವು ಮತ್ತೆ ಗಂಭೀರವಾಗಲು ಆರಂಭಿಸಿದವು. ಟರ್ಕಿಯ ಬೆಂಬಲದಿಂದ ಭಾರತವು ತನ್ನನ್ನ ಏನು ಮಾಡಲಾರದು ಎಂದು ಭಾವಿಸಿತ್ತು. ಆದ್ರೆ ಭಾರತವು ಸೌದಿ ಅರೇಬಿಯಾಗೆ ಎಂದಿಗೂ ಊಹಿಸಲಾರದಂತಹ ಪಾಠವನ್ನ ಕಲಿಸಿದೆ. ಏಕೆಂದ್ರೆ ಭಾರತವು ಸೌದಿಯನ್ನ ಬೆಂಬಲಿಸುವ ಟರ್ಕಿಯನ್ನೇ ಮೊದಲು ಗುರಿಯಾಗಿಸಿತು. ಭಾರತವು ಹೇಳಿತು, ಚಲೋ ಸೌದಿ ಅರೇಬಿಯಾವನ್ನ ನಂತರ ನೋಡಿಕೊಳ್ಳೋಣ, ಮೊದಲು ಟರ್ಕಿಗೆ ತನ್ನ ಸ್ಥಾನವನ್ನ ತೋರಿಸೋಣ. ಆದ್ದರಿಂದ ಟರ್ಕಿಯು 18 ಗಂಟೆಗಳ ಅಲ್ಟಿಮೇಟಮ್ ನೀಡಿದ್ರೆ ಭಾರತವು ಟರ್ಕಿಗೆ 12 ಗಂಟೆಗಳ ಅಲ್ಟಿಮೇಟಮ್ ಅನ್ನು ನೀಡಿತು. ಒಂದು ವೇಳೆ 12 ಗಂಟೆಗಳ ಒಳಗೆ ಟರ್ಕಿಯು ತನ್ನ ಕ್ರಮವನ್ನ ತೆಗೆದುಕೊಳ್ಳದೇ ಇದ್ರೆ ಆ ನಂತರ ಏನಾಗುವುದೋ ಅದಕ್ಕೆ ಟರ್ಕಿ ಜವಾಬ್ದಾರಿ ಎಂದು ಭಾರತವು ಸ್ಪಷ್ಟವಾಗಿ ಹೇಳ್ತು. ಮತ್ತು ಭಾರತವು ಒಂದಲ್ಲ ಎರಡಲ್ಲ ಐಎನ್ಎಸ್ ತ್ರಿಕಾಂಡದಿಂದ ಒಂದರ ನಂತರ ಒಂದರಂತೆ 3
ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಸಿಡಿಸ್ತು. ಈ ಬ್ರಹ್ಮೋಸ್ ಕ್ಷಿಪಣಿಗಳ ದಿಕ್ಕು ಯಾವುದೇ ಇತರ ಸ್ಥಳವಲ್ಲ, ಟರ್ಕಿಯ ಜಲಪ್ರದೇಶವನ್ನೇ ಗುರಿಯಾಗಿತ್ತು. ಇದು ಭಾರತದ ಇದುವರೆಗಿನ ಅತಿದೊಡ್ಡ ಕೂಟನೀತಿಯ ಚಾಲನೆಯ ಫಲಿತಾಂಶವಾಗಿತ್ತು. ಟರ್ಕಿಗೆ ಭಾರತವು ಇಂಥದ್ದೇನಾದ್ರೂ ಮಾಡೋದಿಲ್ಲ. ಭಾರತವು ಭಯಗೊಂಡು ತನ್ನ ಯುದ್ಧ ನೌಕೆಯನ್ನು ಹಿಂದಕ್ಕೆ ಕರೆಸಿಕೊಳ್ಳುತ್ತದೆ ಎಂದು ಟರ್ಕಿ ಭಾವಿಸಿತ್ತು. ಆದರೆ ಭಾರತವು ಒಂದು ಯೋಜನೆಯೊಂದಿಗೆ ಮಾತ್ರವಲ್ಲ, ಹಲವಾರು ಯೋಜನೆಗಳೊಂದಿಗೆ ಅಲ್ಲಿಗೆ ತಲುಪಿತ್ತು. ವಾಸ್ತವವಾಗಿ ಭಾರತವು ತನ್ನ ಎರಡನೇ ಯೋಜನೆಯನ್ನ ಇರಾನ್ನ ಮೂಲಕ ತಯಾರಿಸಿತ್ತು. ಭಾರತಕ್ಕೆ ಮೊದಲೇ ತಿಳಿದಿತ್ತು ಮೆಡಿಟೇರಿಯನ್ ಸಮುದ್ರದಲ್ಲಿ ಏನಾದ್ರೂ ಘಟನೆ ನಡೆಯಬಹುದು. ಆದ್ದರಿಂದ ಭಾರತವು ಒಂದಲ್ಲ ಎರಡಲ್ಲ 4 ಯುದ್ಧ ನೌಕೆಗಳನ್ನ ಮೆಡಿಟೇರಿಯನ್ ಸಮುದ್ರಕ್ಕೆ ಕಳಿಸಿತ್ತು. ಒಂದು ಯುದ್ಧ ನೌಕೆ ಈಗಾಗಲೇ ಇರಾನ್ ನಲ್ಲಿತ್ತು. ಎರಡನೇ ಯುದ್ಧ ನೌಕೆ ಉತ್ತರ ಅಟ್ಲಾಂಟಿಕ್ ಸಾಗರದ ಒಂದು ಭಾಗವಾಗಿತ್ತು. ಅದು ಮೆಡಿಟೇರಿಯನ್ ಸಮುದ್ರದಿಂದ ಕೇವಲ 500 ನಾಟಿಕಲ್ ಮೈಲಿಗಳ ದೂರದಲ್ಲಿತ್ತು. ನೀವೇ ಯೋಚಿಸಿ, 500 ನಾಟಿಕಲ್ ಮೈಲುಗಳು ಯಾವುದೇ ದೊಡ್ಡ ದೂರವಲ್ಲ. ಇದು ಮೆಡಿಟೇರಿಯನ್ ಸಮುದ್ರದ ಪ್ರವೇಶ ದ್ವಾರದ ಬಳಿಯೇ ಇದೆ. ಮೆಡಿಟೇರಿಯನ್ ಸಮುದ್ರದ ಕೀಲುಕೈ ಎಂದು ಕರೆಯಲ್ಪಡುವ ಜಿಬ್ರಾಲ್ಟರ್ ನಲ್ಲಿಯೇ ಭಾರತವು ತನ್ನ ಯುದ್ಧ ನೌಕೆಗಳನ್ನ ರೆಡಿಯಾಗಿಟ್ಟಿತ್ತು. ಟರ್ಕಿಯಿಂದ ಭಾರತಕ್ಕೆ ಅಲ್ಟಿಮೇಟಮ್ ಸಿಕ್ಕ ಕೂಡಲೇ ಭಾರತಕ್ಕೆ ತಿಳಿತು, ಈಗ ಟರ್ಕಿಯು ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಭಾರತದೊಂದಿಗೆ ದ್ರೋಹ ಮಾಡಿತ್ತು. ಭಾರತದ ಶತ್ರು ರಾಷ್ಟ್ರಕ್ಕೆ ಡ್ರೋನ್ಗಳನ್ನ ಸರಬರಾಜು ಮಾಡಿತ್ತು. ಆ ದ್ರೋಹದ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಸಮಯ ಬಂದಿದೆ. ಭಾರತದ ನೌಕಾಪಡೆ ಈ ಸ್ಥಳಕ್ಕೆ ತಲುಪಿದ ಕೂಡಲೇ ಭಾರತವು ನೇರವಾಗಿ ಎಚ್ಚರಿಕೆಯನ್ನ ನೀಡಿತು. ಟರ್ಕಿಯು ತನ್ನ ನೌಕಾಪಡೆಯನ್ನ ಹಿಂದಕ್ಕೆ ಸರಿಸಬೇಕು. ಒಂದು ವೇಳೆ ಟರ್ಕಿಯು ಭಾರತಕ್ಕೆ ಮೆಡಿಟೇರಿಯನ್ ಸಮುದ್ರದ ಮಾರ್ಗವನ್ನ ತೆರವುಗೊಳಿಸದೇ ಇದ್ರೆ 12 ಗಂಟೆಗಳ ನಂತರ ಭಾರತದ ಕ್ರಮವು ಆರಂಭವಾಗುತ್ತದೆ ಎಂದಿತ್ತು. ಆದ್ರೆ ಭಾರತವು ಅದಕ್ಕೂ ಮೊದಲೇ ಒಂದರ ನಂತರ ಒಂದರಂತೆ 3 ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಸಿಡಿಸಿತು. ಈ 3 ಕ್ಷಿಪಣಿಗಳು ತಮ್ಮ ಗುರಿಗಳನ್ನ ಸಂಪೂರ್ಣ ನಿಖರತೆಯೊಂದಿಗೆ ತಲುಪಿದವು. ಇದರಿಂದ ಟರ್ಕಿಯಲ್ಲಿ ಗೊಂದಲ ಉಂಟಾಯಿತು. ಭಾರತವು ಯಾವುದೇ ಕ್ಷಣದಲ್ಲಿ ದೊಡ್ಡ ಕ್ರಮಕ್ಕೆ ಮುಂದಾಗಬಹುದೆಂದು ಟರ್ಕಿಗೆ ಭಾಸವಾಯಿತು. ಭಾರತ ಕೇವಲ 3 ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಸಿಡಿಸಿದೆ ಎಂದು ಸ್ಪಷ್ಟವಾಗಿ ಹೇಳಿತು. ಆದ್ರೆ ಮುಂದಿನ ಕ್ರಮವು ಇನ್ನಷ್ಟು ನಿಖರವಾಗಿರುವುದು ಎಂದಿತು. ಟರ್ಕಿಗೆ ಭಾರತವು ಒಂದಲ್ಲ ಎರಡಲ್ಲ 4 ಯುದ್ಧ ನೌಕೆಗಳನ್ನ ಕಳಿಸ್ತಾ ಇದೆ ಎಂಬ ಸುಳಿವು ಸಿಕ್ಕ ಕೂಡಲೇ ಟರ್ಕಿಯು ತಕ್ಷಣ ಹಿಂದಕ್ಕೆ ಸರಿಯಿತು. ಭಾರತವು ತನ್ನ ಯುದ್ಧ ನೌಕೆಯನ್ನ ಹಿಂದಕ್ಕೆ ಕರೆಸಿಕೊಳ್ಳಲಿಲ್ಲ ಎಂದು ಹೇಳುತ್ತಿದ್ದ ಟರ್ಕಿಯೇ ತನ್ನ 3 ನೌಕೆಗಳನ್ನ ಹಿಂದಕ್ಕೆ ಕರೆಸಿಕೊಂಡಿತು ಮತ್ತು ಭಾರತದೊಂದಿಗೆ ಈ ವಿಷಯವನ್ನ ನಂತರ ನೋಡಿಕೊಳ್ಳುವುದಾಗಿ ಹೇಳಿತು. ಆದ್ರೆ ಇಲ್ಲಿಗೆ ಕೊನೆಗೊಳ್ಳಿಲ್ಲ. ಟರ್ಕಿಯು ತನ್ನ ನೌಕಾಪಡೆಗಳನ್ನ ಹಿಂದಕ್ಕೆ ಸರಿಸಿದ್ದು ಮಾತ್ರವಲ್ಲ, ಭಾರತಕ್ಕೆ ಮಾರ್ಗವನ್ನ ತೆರವುಗೊಳಿಸಿತು. ವಾಸ್ತವವಾಗಿ ಈ ಸಮಯದಲ್ಲಿ ಭಾರತವು ಗ್ರೀಸ್ನೊಂದಿಗೆ ನೌಕಾ ಸೇನೆಯ ವ್ಯಾಯಾಮದಲ್ಲಿ ತೊಡಗಿದೆ. INS ರಿಕಾಂಡ್ ಈ ವ್ಯಾಯಾಮಕ್ಕಾಗಿ ಗ್ರೀಸ್ಗೆ ತೆರಳಿತು. ಆದ್ರೆ ಬೆದರಿಕೆಯನ್ನ ಗುರುತಿಸಿದ ಕೂಡಲೇ ಭಾರತವು ಒಂದಲ್ಲ 4 ಯುದ್ಧ ನೌಕೆಗಳನ್ನ ಕಳಿಸಿತು. ಈ ಯುದ್ಧ ನೌಕೆಗಳು ವಿಮಾನಯಾನ ಸಾಮರ್ಥ್ಯವನ್ನ ಕೂಡ ಹೊಂದಿವೆ ಮತ್ತು ಭಾರತದ ಅತ್ಯಂತ ಶಕ್ತಿಶಾಲಿ ಫೈಟರ್ ಜೆಟ್ಗಳು, ಸ್ವದೇಶಿ ಫೈಟರ್ ಜೆಟ್ಗಳು ಸೇರಿದಂತೆ ಈ ಯುದ್ಧ ನೌಕೆಗಳಲ್ಲಿವೆ. ಕೆಲವು ವಿಷಯಗಳು ರಹಸ್ಯವಾಗಿರುತ್ತವೆ, ಅವುಗಳನ್ನ ಬಹಿರಂಗ ಪಡಿಸಲಾಗದು. ಆದ್ರೆ ಭಾರತವು ಕಳಿಸಿದ 4 ಯುದ್ಧ ನೌಕೆಗಳು ಕೇವಲ 4 ಗಂಟೆಗಳಲ್ಲಿ ಮೆಡಿಟೇರಿಯನ್ ಸಮುದ್ರದ ಪ್ರತಿಯೊಂದು ಕರಾವಳಿಯನ್ನ ಆಕ್ರಮಿಸಿಕೊಂಡವು. ಒಂದೆಡೆ INS ರಿಕಾಂಡ್, ಮತ್ತೊಂದೆಡೆ ಈ 4 ಯುದ್ಧ ನೌಕೆಗಳು ಮತ್ತು INS ರಿಕಾಂಡ್ ನಿಂದ ಸಿಡಿಸಲಾದ 3 ಬ್ರಹ್ಮೋಸ್ ಕ್ಷಿಪಣಿಗಳು ತಮ್ಮ ಕೆಲಸವನ್ನ ತೋರಿಸಿದ್ವು. ಭಾರತವನ್ನ ಒತ್ತಾಯಕ್ಕೊಳಪಡಿಸಲು ಯತ್ನಿಸಿದ್ದ ಟರ್ಕಿಯು ಈಗ ಸಂಪೂರ್ಣವಾಗಿ ತಬ್ಬಿಬ್ಬಾಗಿದೆ. ವಾಸ್ತವವಾಗಿ ಇದರ ಹಿಂದಿನ ಒಡಲಾಟವೇನೆಂದ್ರೆ ಭಾರತವು ಗ್ರೀಸ್ನೊಂದಿಗೆ ನೌಕಾ ಸೈನಿಕ ವ್ಯಾಯಾಮದಲ್ಲಿ ತೊಡಗಿತ್ತು. ಇದರಲ್ಲಿ INS ರಿಕಾಂಡ್ ಭಾಗವಹಿಸಿತ್ತು. ಈ ವ್ಯಾಯಾಮವು ಟರ್ಕಿಯ ಜಲಪ್ರದೇಶಕ್ಕೆ ಹತ್ತಿರದಲ್ಲಿರುವ ಗ್ರೀಸ್ನ ಜೊತೆಗೆ ನಡೀತಾ ಇತ್ತು. ಟರ್ಕಿಗೆ ಭಾರತವು ತನ್ನ ಪ್ರದೇಶದಲ್ಲಿ ಒಡ್ಡಿಕೊಳ್ಳುವ ಯತ್ನ ಮಾಡುತ್ತಿದೆ ಎಂದು ಭಾಸವಾಯಿತು. ಆದ್ರೆ ಭಾರತವು ಸ್ಪಷ್ಟವಾಗಿ ಹೇಳಿತು, ಗ್ರೀಸ್ನೊಂದಿಗಿನ ಈ ವ್ಯಾಯಾಮವು ಮೊದಲೇ ಯೋಜಿತವಾಗಿತ್ತು ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಚರ್ಚೆ ನಡೆದಿತ್ತು. ಆದ್ರೆ ಟರ್ಕಿಯು ಭಾರತವು ತನ್ನ ಪ್ರದೇಶಕ್ಕೆ ಪ್ರವೇಶ ಮಾಡ್ತಾ ಇದೆ ಎಂದಿತು. ವಾಸ್ತವವಾಗಿ ಟರ್ಕಿಯು ಮೆಡಿಟೇರಿಯನ್ ಸಮುದ್ರವನ್ನ ತನ್ನ ಸ್ವತ್ತೆಂದು ಭಾವಿಸುತ್ತೆ. ಆದ್ರೆ ಅದಕ್ಕೆ ಆ ಸಾಮರ್ಥ್ಯವಿಲ್ಲ. ಮೆಡಿಟೇರಿಯನ್ ಸಮುದ್ರವು ಯಾರ ಸ್ವತ್ತಲ್ಲ. ಇದಲ್ಲದೆ ಮೆಡಿಟೇರಿಯನ್ ಸಮುದ್ರದಿಂದ ಕೆಂಪು ಸಮುದ್ರದ ಮೂಲಕ ಭಾರತದ ಅತಿದೊಡ್ಡ ವ್ಯಾಪಾರವು ನಡೆಯುತ್ತೆ. ಒಂದು ವೇಳೆ ಭಾರತವು ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಟರ್ಕಿಗೆ ಈ ಪ್ರದೇಶದಲ್ಲಿ ತನ್ನ ಅಧಿಕಾರವನ್ನು ಹೆಚ್ಚಿಸಲು ಬಿಟ್ಟರೆ ಒಂದು ದಿನ ಟರ್ಕಿಯು ತನ್ನ ನೌಕಾಪಡೆ ಮತ್ತು ತನ್ನ ಬೇಸ್ಗಳನ್ನ ಇಲ್ಲಿ ಎಷ್ಟು ಬಲಿಷ್ಠಗೊಳಿಸುತ್ತದೆ ಅಂದ್ರೆ ಭಾರತವು ಇಲ್ಲಿಂದ ದಾಟಲು ಟರ್ಕಿಯ ಅನುಮತಿಯನ್ನ ಪಡೆಯಬೇಕಾಗುತ್ತೆ. ಇದು ಕೇವಲ ಭಾರತಕ್ಕೆ ಮಾತ್ರವಲ್ಲ, ಸುಯೋಜ್ ಕಾಲುವೆ ಮತ್ತು ಕೆಂಪು ಸಮುದ್ರದ ಮೂಲಕ ತಮ್ಮ ಹಡಗುಗಳನ್ನ ಕಳಿಸುವ ಎಲ್ಲಾ ರಾಷ್ಟ್ರಗಳಿಗೂ ಅನ್ವಯಿಸುತ್ತೆ. ಆದ್ರೆ ಭಾರತವು ಜವಾಬ್ದಾರಿಯುತ ರಾಷ್ಟ್ರವಾಗಿ ತಾನು ಮಾಡಬೇಕಾದ ಕೆಲಸವನ್ನೇ ಮಾಡಿತು. ಭಾರತವು ತಕ್ಷಣವೇ ತನ್ನ ಯುದ್ಧ ನೌಕೆಗಳನ್ನ ಮೆಡಿಟೇರಿಯನ್ ಸಮುದ್ರಕ್ಕೆ ಇಳಿಸಿತು. ಟರ್ಕಿಯು ಈ ಪ್ರದೇಶದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಲು ಯತ್ನಿಸಿತು. ಆದ್ರೆ ಭಾರತದ 4 ಯುದ್ಧ ನೌಕೆಗಳು ಮತ್ತು ಒಂದು INS ಒಟ್ಟು 5 ಯುದ್ಧ ನೌಕೆಗಳ ಆಗಮನದೊಂದಿಗೆ ಟರ್ಕಿಯ ಧೈರ್ಯ ಕುಸಿದು ಹೋಯಿತು. ಇದು ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾವು ತನ್ನ ಸಂಪೂರ್ಣ ಆಧಿಪತ್ಯವನ್ನು ಸ್ಥಾಪಿಸಲು ಒಂದು ಕಾಲದಲ್ಲಿ ಯತ್ನಿಸಿದಂತ ಸ್ಥಿತಿಯಾಗಿತ್ತು. ಆದ್ರೆ ಭಾರತವು ಟರ್ಕಿಯ ಧೈರ್ಯವನ್ನ ಕುಗ್ಗಿಸಿದ್ದು ಮಾತ್ರವಲ್ಲ, ಅದರ ಉದ್ದೇಶಗಳನ್ನೇ ಧ್ವಂಸ
ಧ್ವಂಸಗೊಳಿಸಿತು. ಈ ಸಮಯದಲ್ಲಿ ಭಾರತವು ಸ್ಪಷ್ಟವಾಗಿ ಹೇಳಿದೆ, ಒಂದು ವೇಳೆ ಟರ್ಕಿಯು ಅಥವಾ ಸೌದಿ ಅರೇಬಿಯಾದಿಂದ ಮತ್ತೊಮ್ಮೆ ಯಾವುದೇ ತಪ್ಪು ಕ್ರಮವನ್ನು ತೆಗೆದುಕೊಂಡರೆ ಈ ಬಾರಿ ಗುರಿಯು ಇನ್ನಷ್ಟು ನಿಖರವಾಗಿರುವುದು ಮತ್ತು ಫಲಿತಾಂಶವು ಇನ್ನಷ್ಟು ಘೋರವಾಗಿರುವುದು. ಭಾರತದ ಬ್ರಹ್ಮೋಸ್ ಕ್ಷಿಪಣಿಗಳ ಶಕ್ತಿಯ ಬಗ್ಗೆ ಟರ್ಕಿಗೆ ಮೊದಲೇ ತಿಳಿದಿತ್ತು. ಆದ್ರೆ ಭಾರತವು ತನ್ನ ಈ ಠಾಣೆಗೆ ಬ್ರಹ್ಮೋಸ್ ಅನ್ನ ಬಳಸುವುದೆಂದು ಟರ್ಕಿ ಊಹೆ ಕೂಡ ಮಾಡಿರಲಿಲ್ಲ. ಒಂದೆಡೆ ಭಾರತವು ಮೆಡಿಟೇರಿಯನ್ ಸಮುದ್ರದಲ್ಲಿ ಟರ್ಕಿಯ ಯೋಜನೆಗಳನ್ನ ಧ್ವಂಸಗೊಳಿಸ್ತಾ ಇದೆ. ಆದ್ರೆ ಇನ್ನೊಂದೆಡೆ ವಿಶ್ವಸಂಸ್ಥೆಯಲ್ಲಿ ಟರ್ಕಿಯನ್ನ ಮತ್ತು ಸೌದಿ ಅರೇಬಿಯನ್ನ ಕಾಡಿಗಟ್ಟಿತು. ಭಾರತವು ಒಂದರ ನಂತರ ಒಂದರಂತೆ ಟರ್ಕಿ ಮತ್ತು ಸೌದಿ ಅರೇಬಿಯಾದ ಠಾಣೆಗಳನ್ನ ಗುರಿಯಾಗಿಸಿ ದೊಡ್ಡ ಕ್ರಮಗಳನ್ನು ತೆಗೆದುಕೊಂಡಿದೆ. ಇದೀಗ ಭಾರತವು ವಿಶ್ವಸಂಸ್ಥೆಯಲ್ಲಿ ಮೌನವಾಗಿರೋದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಇನ್ಮೇಲೆ ಭಾರತವು ಯಾರನ್ನು ಕೂಡ ಕ್ಷಮಿಸೋದಿಲ್ಲ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ವಿಶ್ವವು ಮೌನಗೊಳಿಸಲು ಯತ್ನಿಸ್ತಾ ಇದ್ರೆ, ಆದ್ರೆ ಸಿಂಹವು ಎಂದಿಗೂ ಮೌನವಾಗೋದಿಲ್ಲ. ಎಸ್ ಜೈಶಂಕರ್ ಅವರು ಇಡೀ ವಿಶ್ವದ ಮುಂದೆ ಟರ್ಕಿಯ ಮತ್ತು ಸೌದಿ ಅರೇಬಿಯಾದ ಸಂಪೂರ್ಣ ಸತ್ಯವನ್ನ ಬಯಲಿಗೆಳೆದಿದ್ದಾರೆ. ಇದಲ್ಲದೆ ವಿಶ್ವಸಂಸ್ಥೆಯಲ್ಲಿ ಭಾರತವು ಅಮೆರಿಕವನ್ನ ಕೂಡ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಈಗಿನ ಸ್ಥಿತಿಯಲ್ಲಿ ಭಾರತಕ್ಕೆ ರಾಷ್ಟ್ರಗಳ ಸಾರ್ವಜನಿಕ ಬೆಂಬಲವು ಒಟ್ಟುಗೂಡಿದೆ. ಭಾರತದ ವೀಟೋ ಶಕ್ತಿಯ ಶಾಶ್ವತ ಸ್ಥಾನಕ್ಕಾಗಿ ಚರ್ಚೆಗಳು ನಡೆಯುತ್ತಿವೆ ಮತ್ತು ಇದರ ಜೊತೆಗೆ ಭಾರತವು ಈ ರಾಷ್ಟ್ರಗಳನ್ನ ಯಾವುದೇ ಸ್ಥಿತಿಯಲ್ಲಿ ಕ್ಷಮಿಸಲು ಸಿದ್ಧವಿಲ್ಲ. ನಿಮ್ಗೇನನ್ಸುತ್ತೆ? ಈಗ ಭಾರತವು ತನ್ನ ಯುದ್ಧ ನೌಕೆಗಳನ್ನ ಮೆಡಿಟೇರಿಯನ್ ಸಮುದ್ರದಿಂದ ಹಿಂದಕ್ಕೆ ಕರೆಸಿಕೊಳ್ಬೇಕೆ ಅಥವಾ ಇನ್ನೂ ಕೆಲವು ಕಾಲ ತನ್ನ ಶಕ್ತಿಶಾಲಿ ಕ್ರಮವನ್ನು ತೋರಿಸುವುದನ್ನ ಮುಂದುವರಿಸ್ತಾ ಇರಬೇಕೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಜೊತೆಗೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.